ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಇದು ಎಜುಕೇಷನಲ್ ಚಾನಲ್ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ PUC ವಿದ್ಯಾರ್ಥಿಗಳಿಗೆ ಅಂತಲೇ ಮಾಡಿರುವಂಥ ಒಂದು ಎಜುಕೇಷನಲ್ ಚಾನಲ್ ಆಗಿರುತ್ತೆ, ಹಬ್ ಆಗಿರುತ್ತೆ. ನನ್ನ ಪ್ರಥಮ PUC ಆಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳು ಆಗಿರ್ಬೋದು. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ನೋಡಿ. ಇರದೇ ಒಂದು ನಿಮಿಷ ನಾನು ಮಾತಾಡ್ತೇನೆ. ನಂತರದಲ್ಲಿ ಸಬ್ಜೆಕ್ಟ್ ವೈಸು ನಿಮಗೇನು ಇಷ್ಟು ದಿನಗಳಿಂದ ತಾವುಗಳು ಕಾಯ್ತಾ ಇದ್ರು, ಸರ್ ನಮ್ಮ ಯೂನಿಟ್ ಟೆಸ್ಟ್ 1ರ ಪೋರ್ಷನ್ ಏನು ಅಂತ, ಘಟಕ ಪರೀಕ್ಷೆ 1ರ ಪೋರ್ಷನ್ ಏನೇನಿದೆ ಸಬ್ಜೆಕ್ಟ್ ವೈಸ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದು ಈ ವರ್ಷದ ಮೊದಲನೆಯ ವಿಡಿಯೋ ಆಗಿರುತ್ತೆ ಅಂತ ಹೇಳಿದರೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ನಮ್ಮ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಗೋಸ್ಕರ ಮಾಡುತ್ತಿರುವಂತಹ ವಿಡಿಯೋ ಆಗಿರುತ್ತೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ನಿಮಗೇನೆಲ್ಲ ಲಭ್ಯವಾಗಲಿದೆ ಅಂತ ಹೇಳಿದರೆ, ಯು ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್ ಅಬೌಟ್ ದಿ ಪೋರ್ಷನ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥ ಪೋರ್ಷನಿನ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಹೌ ಟು ಸ್ಟಡಿ, ವಾಟ್ ಟು ಸ್ಟಡಿ ಆ್ಯಂಡ್ ಸಮ್ ಮೋರ್ ಟಿಪ್ಸ್ ಇದರಲ್ಲಿ ಸಂಪೂರ್ಣವಾಗಿ ನಾನು ಕವರ್ ಮಾಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದು ನಮ್ಮ ಮೊದಲನೇ ವಿಡಿಯೋ, ಹಾಗಾಗಿ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ನಿಮ್ಮಲ್ಲಿ, ಅದು ಪ್ರತಿಯೊಬ್ಬರು ಕೂಡ ದೋಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್. ದೋಸ್ ಹೂ ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ನಿಮಗೆ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈಗಾಗಲೇ 1.5 ನಿಮಿಷ ನಿಮಗೆ ಅದು ಕೊರತೆ ಅನಿಸಿರ್ಬೋದು, ಹೌದಲ್ವಾ? ಬನ್ನಿ, ಈ ವರ್ಷದ ನಮ್ಮ ಯೂನಿಟ್ ಟೆಸ್ಟ್ 1ರ ಅಂತ ಹೇಳಿದರೆ ಘಟಕ ಪರೀಕ್ಷೆ 1 ಅಂತ ಹೇಳಿದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ನಮ್ಮ ಪ್ರಥಮ ಹಾಗೂ ದ್ವಿತೀಯ PUCಗೆ ಏನೆಲ್ಲ ಇದೆ ಅಂತ ನೋಡ್ತಾ ನಾವು ಹೋಗೋಣ. ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಕನ್ನಡ. ಮೊದಲು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಏನೆಲ್ಲ ನಿಮ್ಮ ಪ್ರಥಮ ಕಿರು ಪರೀಕ್ಷೆಗೆ ಇದೆ ಅಂತ ಸಿಲೆಬಸ್ ನೋಡ್ತಾ ಹೋಗೋಣ. ನೋಡಿ, ಪದ್ಯ 1 ದುರ್ಯೋಧನನ ವಿಲಾಪ ಅಂತ ಇದೆ, ದುರ್ಯೋಧನ ವಿಲಾಪ. ಸೆಕೆಂಡ್ ವಚನಗಳಲ್ಲಿ ಅಲ್ಲಮ್ಮ ಪ್ರಭುರವರ ವಚನಗಳು, ಗಟ್ಟಿವಾಳಯ್ಯನ ವಚನಗಳು, ಅಕ್ಕ ಮಹಾದೇವಿಯವರ ವಚನಗಳು ಇವೆ. ನೆಕ್ಸ್ಟ್ 3ನೆಯ ಭಾಗ ದೇವನುಲಿದನ. ನೋಡಿ, ಕುಲವೇ ಸತ್ಕುಲಂ ಅಂತ ಇರುವಂಥದ್ದು. ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ, ಅದರಲ್ಲಿ ಸರ್ಕಲ್ ಹಾಕ್ಕೊಂಡ್ರೆ ಆಯಿತು. ಈಗ ಗದ್ಯ ಭಾಗದಲ್ಲಿ, ಈಗ ನಾವು ಪದ್ಯ ಭಾಗ ಮುಗಿಸಿದ್ವಿ. ಗದ್ಯ ಭಾಗದಲ್ಲಿ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಗಾಂಧಿ, ಇದು ನಿಮ್ಮ ಯೂನಿಟ್ ಟೆಸ್ಟ್ 1ಗಿದೆ. ರಾಗಿ ಮುದ್ದೆ, ಜ್ಯೋತಿಷ್ಯ, ಅರ್ಥಪೂರ್ಣವೋ ಅರ್ಥರಹಿತವೋ, ಈ 3 ಕೂಡ ಗದ್ಯ ಭಾಗದಿಂದ ಇರುವಂಥದ್ದಾಗಿರುತ್ತೆ. ನಾಟಕ 3ನೆಯ ಇದರಲ್ಲಿ ನಾಟಕ 1 ನೋಡೋಣ. ಬೊಳೆ ಶಂಕರ, ಆಯಿತಾ. ಬೆಪ್ಪು ತಕ್ಕಡಿ, ನಗಬೇಕೋ ತಮ್ಮ ನಗಬೇಕೋ, ಜಯವೋ ನರಕದ ಮಾಲೀಕ, ಬೋಂ ಶಂಕರ ಬೊಳೆ ಶಂಕರ, ಹಸಿರು ಸಾಮ್ರಾಜ್ಯದ ನರ್ಮ ಪ್ರಜೆ, ದೃಶ್ಯ 1, 2, 3, 4. ಭಾಷಾಭ್ಯಾಸ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಗ್ರಾಮರ್ ಪಾರ್ಟ್ ಆಗಿರುತ್ತೆ. ಪ್ರಯೋಗ, ಪ್ರಣತಿ, ಅಭ್ಯಾಸ ಪುಸ್ತಕದಲ್ಲಿನ ಪ್ರಬಂಧಗಳು, ಗಾದೆ ಹಾಗೂ ಪತ್ರಲೇಖನ, ಜೊತೆಗೆ ಪದ್ಯ, ಗದ್ಯ, ನಾಟಕ ಭಾಗದ ಭಾಷಾಭ್ಯಾಸ. ಕ್ಲಿಯರ್? ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ. ನಿಮಗೆ ಒಂದು ಗ್ರಾಮರ್ ಬುಕ್ಕು ಅಂತ ಇದೆ, ಅದರಲ್ಲಿ ಪ್ರಬಂಧಗಳಿದ್ದಾವೆ, ಅದು ಎಕ್ಸಾಮಿಗೆ ಬರುತ್ತೆ. ಗಾದೆ ಇದ್ದಾವೆ, ಅದು ಕೂಡ ಬರುತ್ತೆ. ಪತ್ರಲೇಖನ ಅದರಲ್ಲಿದೆ, ಅದು ಕೂಡ ಬರುತ್ತೆ. ಜೊತೆಗೆ ಪದ್ಯ ಹಾಗೂ ಗದ್ಯ ಭಾಗದಲ್ಲಿ ಇರುವಂಥ ಭಾಷಾಭ್ಯಾಸ ಚಾಪ್ಟರ್ ವೈಸ್ ನಿಮಗೆ ಗ್ರಾಮರ್ ಪಾರ್ಟ್ ಇದೆ ಅಲ್ವಾ, ಅದು ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುತ್ತೆ. ಈಗ ನಾವು ಇಂಗ್ಲೀಷ್ ಸಬ್ಜೆಕ್ಟಿಗೆ ಹೋಗುತ್ತಿದ್ದೇವೆ. ಬನ್ನಿ ಕಡೆಗೆ. ಪ್ರಥಮ PUC ಫಸ್ಟ್ ಇಯರ್ PUC ಸಬ್ಜೆಕ್ಟ್ ಇಂಗ್ಲೀಷ್, ಫಸ್ಟ್ ಟೆಸ್ಟ್ ಪೋರ್ಷನ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26. ಕೋರ್ಸ್ ಬುಕ್, ನಿಮಗೂ ಕೂಡ 2 ಪುಸ್ತಕಗಳಿದ್ದಾವೆ ಇಂಗ್ಲೀಷಲ್ಲಿ. ಒಂದು ಕೋರ್ಸ್ ಬುಕ್ ಅಂತ ಇದೆ, ಇನ್ನೊಂದು ಗ್ರಾಮರ್ ಬುಕ್ ಅಂತ ಇದೆ. ಅದನ್ನು ನಾವು ವರ್ಕ್ ಬುಕ್ ಅಂತ ಕರಿತೀವಿ. ಈಗ ಕೋರ್ಸ್ ಬುಕ್ಕಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್, ಇದು ಮೊದಲನೆಯ ಪಾಠ. ಸೆಕೆಂಡ್ ಒನ್ ದಿ ಸ್ಕೂಲ್ ಬಾಯ್, ಇದು ಒಂದು ಪದ್ಯ ಆಗಿರುತ್ತೆ. ಥರ್ಡ್ ಒನ್ ಅರೌಂಡ್ ಅ ಮೆಡಿಷನಲ್ ಕ್ರೀಪರ್, ಇದು ಕೂಡ ಒಂದು ಪೂರ್ಣಚಂದ್ರ ತೇಜಸ್ವಿ ಬರೆದಂತಹ ಒಂದು ಫನಿ
ಆಯಿತಾ, ನಾಟ್ ಬಿಲೀವಬಲ್ ಅಂತಹ ಒಂದು ಸೂಪರ್ಸ್ಟಿಷಿಯಸ್ ಬಿಲೀಫ್ ಇಂಥ ಹಾಗೂ ಕೆಲವೊಮ್ಮೆ ಏನು ಅನಿಸುತ್ತೆ ಅಂತ ಹೇಳಿದರೆ ಅದೇ ನಿಜ ಅಂತ ಅನ್ನಿಸ್ತಾ ಇರುತ್ತೆ. ನಿಜವಾಗಿಯೂ ನಿಜವಾದ ಕಥೆಗಳೇ ಈ ಒಂದು ಪಾಠದಲ್ಲಿ ಇರುವಂಥದ್ದು. 4ನೆಯದು ಓರೋ ಮನುಷ್ಯನ್. ನಂತರದಲ್ಲಿ ವರ್ಕ್ ಬುಕ್ ಇದೆ ನಿಮಗೆ, ಅದರಲ್ಲಿ ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಸೂಟಬಲ್ ಫಾರಮ್ ಆಫ್ ವರ್ಬ್, ವರ್ಡ್ ಆರ್ಡರ್ ಹಾಗೂ ಕ್ವಶನ್ ಫಾರ್ಮ್ಸ್ ಅಂತ ಇದೆ. ಇಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕೋರ್ಸ್ ಬುಕ್ನಿಂದ ನಿಮಗೆ 20 ಅಂಕಗಳಿಗೆ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಬರುತ್ತೆ. ಜೊತೆಗೆ ಈ ವರ್ಕ್ ಬುಕ್ಕಿಂದ 20 ಅಂಕಗಳು ಬರುತ್ತೆ. ಅಂದರೆ ಟೋಟಲ್ ನಿಮಗೆ ಯೂನಿಟ್ ಟೆಸ್ಟ್ ನಡೆಯುವಂಥದ್ದು 40 ಅಂಕದ್ದು ಆಗಿರುತ್ತೆ. ಕ್ಲಿಯರ್? ಎಲ್ಲದೂ ಕೂಡ ಕ್ಲಿಯರ್ ಮಾಡ್ಕೊಂಡೆ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಈಗ ಹಿಂದಿ ಲ್ಯಾಂಗ್ವೇಜಿಗೆ ಬರವ. ಈ ಫಸ್ಟ್ ಇಯರ್ PUC ಹಿಂದಿ ಏನೆಲ್ಲ ಇದೆ ಅಂತ ನೋಡೋಣ. ಕ್ವಾರ್ಟರ್ಲಿ ಟೆಸ್ಟ್ ಪೋರ್ಷನ್ಸ್ ಅಂತ ಇದೆ. ಪ್ರೋಸ್ ಏನಿದೆ, ಫಸ್ಟ್ 3 ಲೆಸನ್ಸ್ ಟೆಕ್ಸ್ಟ್ ಬುಕ್ ಅದಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದ್ದು. ಮೊದಲನೆಯ 3 ಪಾಠಗಳು ಇದ್ದಾವೆ. ನೆಕ್ಸ್ಟ್ ಏನ್ಷಿಯಂಟ್ ಪೊಯಿಟ್ರಿ ಇದೆ, ಅದರಲ್ಲಿ ಪೊಯಿಟ್ರಿ ಭಾಗದಲ್ಲಿ 1 and 2 ಎರಡೂ ಕೂಡ ಇದೆ. ಮಾಡರ್ನ್ ಪೊಯಿಟ್ರಿ ಇದೆ, ಆಯಿತಾ, ಅದರಲ್ಲಿ 2 and 3 ಇರುವಂಥದ್ದು, ನಿಮ್ಮ 1, 2 and 3. ಕ್ಲಿಯರ್? ನಾನ್ ಡಿಟೇಲ್ಡ್ ಶಾರ್ಟ್ ಸ್ಟೋರೀಸ್ ಅಂತ ಇದೆ, ಆಯಿತಾ, ಇದರಲ್ಲಿ 1 ಹಾಗೂ 2 ಕೂಡ ಇರುವಂಥದ್ದು. ನೆಕ್ಸ್ಟ್ ಗ್ರಾಮರ್ ರಿಲೇಟೆಡ್ ಭಾಷಾಭ್ಯಾಸ ಅಂತ ಇದೆ, ಆಯಿತಾ, ಅಂದರೆ ಗ್ರಾಮರ್ ಇರುವಂಥದ್ದು ಅಂತ. ನೆಕ್ಸ್ಟ್ ತಮಿಳ್ ಲ್ಯಾಂಗ್ವೇಜಿಂದು ನೋಡ್ತಾ ಹೋಗೋಣ. ಬಹಳ ಕಡಿಮೆ ವಿದ್ಯಾರ್ಥಿಗಳು ಇರ್ತೀರಾ, ತಾವುಗಳೇ ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ನಮಗೆ ತಮಿಳ್ ಓದ್ಲಿಕ್ಕೆ ಬರಲ್ಲ ಕಣ್ರಿ, ಬೇಜಾರಾಗಬೇಡಿ, ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆವರೆಯಲಿ. ಈಗ ತೆಲುಗು ನೋಡ್ತಾ ಹೋಗೋಣ ನಾವು. ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 ಇದು ಕೂಡ ನಮಗೆ ಓದಲಿಕ್ಕೆ ಬರಲ್ಲ, ತಾವುಗಳೇ ನೋಡಿಕೊಳ್ಳಬಹುದಾಗಿದೆ. ಈಗ ಸಂಸ್ಕೃತವನ್ನು ನೋಡ್ಬೋದು. ಯೂನಿಟ್ ಟೆಸ್ಟ್ 1ಗೆ ಏನೆಲ್ಲ ಪೋರ್ಷನ್ ಇದೆ ಅಂತ ತಾವುಗಳೇ ನೋಡಿಕೊಂಡ್ರೆ ಬಹಳ ಒಳ್ಳೆಯದು. ಇದು ಕೂಡ ನಮಗೆ ಓದಲಿಕ್ಕೆ ಬರುವುದಿಲ್ಲ, ಆಯಿತಾ. ಪಠ್ಯಾಂಶ ವ್ಯಾಕರಣ ಭಾಗ ಅಂತ ಇದೆ, ಭಾಷೋತ್ತರ ಪಾಠ, ಆಯಿತಾ, ಭಾಷೋತ್ತರ ಪಾಠ ಇರಬೇಕು ಅದು, ಆಯಿತಾ, ಸಂಸ್ಕೃತ ಭಾಷಾಭ್ಯಾಸ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಫ್ರೆಂಚನ್ನು ನೋಡ್ಬೋದು ನಾವು, ಆಯಿತಾ. ಯಾವುದು ಸಬ್ಜೆಕ್ಟು ಫ್ರೆಂಚು, ಕ್ಲಾಸ್ ಫಸ್ಟ್ ಇಯರ್ PUC ಫಸ್ಟ್ ಟೆಸ್ಟ್ ಪೋರ್ಷನ್, ಅಥವಾ ಇದನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಕರೀತಾರೆ. ಹಾಗೂ ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ ಯೂನಿಟ್ ಟೆಸ್ಟ್ 1 ಅಂತಲೂ ಕೂಡ ಕರೀತಾರೆ. ಆ್ಯಕ್ಚುಲಿ ಇದಕ್ಕೆ ನಮ್ಮ PUC ಬೋರ್ಡಲ್ಲಿ ಇರುವಂಥದ್ದು ಘಟಕ ಪರೀಕ್ಷೆ 1 ಅಂತ, ಆಯಿತಾ. ಸಿಲೆಬಸ್ಸನ್ನು ನೋಡೋದಾದರೆ ಲೆಸ್ ಆರ್ಟಿಕಲ್ಸ್, ಇಂಡೆಫಿನೆಟ್ ಆ್ಯಂಡ್ ಡೆಫಿನೆಟ್ ಆರ್ಟಿಕಲ್ಸ್, ಇದು ಪೂರ್ತಿ ಪ್ರಿಪೋಸಿಷನ್ಸು. ಅರ್ಧ ಇದು ಓದ್ಬೋದು ಅಷ್ಟೇ ನಾವುಗಳು, ಯಾಕಂದರೆ ಸಂಪೂರ್ಣವಾಗಿ ಓದಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇವೆಲ್ಲ ಫ್ರೆಂಚು ಅವೆಲ್ಲ, ಆಯಿತಾ. ನೀವೆಲ್ಲ ಗ್ರೇಟ್ ಕಣ್ರಪ್ಪ, ಫ್ರೆಂಚ್ ತಗೊಂಡು ಓದ್ತಾ ಇದ್ದೀರಾ, ತೆಲುಗು ತಗೊಂಡು ಓದ್ತಾ ಇದ್ದೀರಾ, ಮಲಯಾಳಿ ತಗೊಂಡು ಓದ್ತಾ ಇದ್ದೀರಾ ಅಂದರೆ ಯು ಆಲ್ ಆರ್ ವೆರಿ ಗ್ರೇಟ್. ಇದರಲ್ಲೂ ಕೂಡ ಒಂದು ಟೆಕ್ಸ್ಟ್ ಬುಕ್ ಇರುತ್ತೆ, ಜೊತೆಗೆ ವರ್ಕ್ ಬುಕ್ ಕೂಡ ಇರುತ್ತೆ, ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳು, ಈಗ ಉರ್ದು ಅದೊಂದು ಕೂಡ ನೋಡಿಬಿಡೋಣ. ಈ ಸ್ಟೋಕನ್ನು ನೋಡಿದ್ದೀವಿ, ಆಯಿತಾ, ಬೇಜಾರಾಗ್ಬಿಡಿ ಯಾರು ಕೂಡ. ನೋಡಿ ಬನ್ನಿ ಈಗ ಉರ್ದು ಒಂದು ನೋಡಿಬಿಡೋಣ ಏನೆಲ್ಲ ಇದೆ ಅವರಿಗೆ ಅಂತ. ಸಬ್ಜೆಕ್ಟು ಅದರಲ್ಲಿ ಏನಿದು, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದರಲ್ಲಿ ಪೀಸ್ ಬಿ ಅಪಾನ್ ಹಿಮ್. ನೋಡಿ ಯಾವುದದು ಪ್ರೋಸ್ ಪಾಠದಲ್ಲಿ ಇರುವಂಥದ್ದು, ಆಯಿತಾ, ಇನ್ಸಾನಿಯತ್ಗೆ ಬಾರೆ ಮೇ. ನಂತರದಲ್ಲಿ ಸೆಕೆಂಡ್ ಒನ್ನು ಅಖಲ್ ಅಂತ ಇದೆ, ಅದು ಪ್ರೋಸ್ ಕಡೆಯಿಂದ ಬರುವಂಥದ್ದು. ದುವಾ ಅದು ಕೂಡ ಪ್ರೋಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಏನಿದು, ಬಹಸ್ ಓ ತಕ್ರಾರ್ ಅಂತ ಇದೆ, ಅದು ಕೂಡ ಪ್ರೋಸಲ್ಲಿರುವಂಥದ್ದು. ಪೋಯಮಲ್ಲಿ ಹಮ್ದ್ ಇದೆ, ನಾತ್ ಇದೆ. ನೆಕ್ಸ್ಟ್ ಪೋಯಮಲ್ಲಿ ದುನಿಯಾ ದಾರುಲ್ ಮುಖಾಫತ್ ಹಾಯ್ ಅಂತ. ನಂತರದಲ್ಲಿ ಏನಿದು, ದೌಲತ್ ಅವ್ರ ವಕ್ತ್ ಅಂತ ಇದೆ. ನೆಕ್ಸ್ಟು ಇಲ್ಲಿಗೆ ಪೋಯಮ್ ಪಾರ್ಟ್ ಮುಗಿದು ಹೋಯಿತು. ನಂತರದಲ್ಲಿ ಗಜಲ್ ಪಾರ್ಟಿಗೆ ನಾವು ಬರೋದಾದರೆ ಮೀರ್ ತಕಿ ಮೀರ್, ನೆಕ್ಸ್ಟ್ ಮಿರ್ಜಾ ಗಾಲಿಬ್ ಗಜಲ್ ಇದೆ. ಮೊಮಿನ್ ಖಾನ್ ಮೊಮಿನ್ ಅದು ಕೂಡ ಇದೆ. ಗ್ರಾಮರ್ ಭಾಗವನ್ನು ನೋಡೋದಾದರೆ ನನ್ನ ಪ್ರೀತಿಯ ಉರ್ದು ವಿದ್ಯಾರ್ಥಿಗಳೇ ಏನಿದೆ, ಹುರ್ಫೆ ತಹಜ್ಜಿ, ನಂತರದಲ್ಲಿ ಅಲ್ಫಾಜ್ ಓ ಮಾನೆ, ನಂತರದಲ್ಲಿ ಮುಕರ್ರಬಾತ್. ಕ್ಲಿಯರ್? ಇಲ್ಲಿಗೆ ಸಂಪೂರ್ಣವಾಗಿ ಎಲ್ಲ ಒಂದು ಲ್ಯಾಂಗ್ವೇಜಿನ ಯೂನಿಟ್ ಟೆಸ್ಟ್ 1ರ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟ್ 1ಗೆ ಸಿಲೆಬಸ್ ಏನಿದೆ ಅಂತ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಒಂದು ಡೌಟ್ ಇದೆ ನಿಮಗೆಲ್ಲರಿಗೂ ಕೂಡ, ಅದನ್ನು ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರ ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್.